Hi, children. ಇವತ್ತಿಂದ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್. ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಂದ್ರೆ ನೋಡೋಣ. ಏನು ಇನ್ಸಿಡೆನ್ಸ್ ಅಂದ್ರೆ ಏನು? ಬೇಸಿಕಲಿ ಇನ್ಸಿಡೆನ್ಸ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ಸ್ ಅ ರೇಟ್ ಆಫ್ ಅಕರೆನ್ಸ್. ಅಂದ್ರೆ ನಾವ್ ಏನಂತ ಹೇಳ್ತೀವಿ, ಆ ಪರ್ಸನ್ ಆರ್ ಇಂಡಿವಿಜುವಲ್ ಆ ಟೈಮ್ ಅಲ್ಲಿ ಎಲ್ಲಿಂದ ಅವನ್ಗೆ ಆದಾಯ ಬಂತು, ಯಾವ ಜಾಗದಲ್ಲಿ ಅವನಿದ್ದ, ಅವನ್ ಇರೋ ಟೈಮ್ ಅಲ್ಲಿ ಆ ಆ ಕಂಟ್ರಿಯಲ್ಲಿ ಮನಿ ರಿಸೀವ್ ಆಯ್ತು ಇನ್ನು, ಅಂದ್ರೆ ಆ ಪ್ಲೇಸ್, ಆ ಜಾಗ, ಐದರ್ ಇಟ್ ಕ್ಯಾನ್ ಬಿ ಇಂಡಿಯಾ ಇರ್ಬೋದು, ಫಾರಿನ್ ಇರ್ಬೋದು, ಯಾವ ಕಡೆ ಅವನು ಇದ್ದಾಗ ದುಡ್ಡು ಬಂತು, ಆರ್ ಎಲ್ಲವನು ದುಡ್ಡು ಅರ್ನ್ ಮಾಡ್ತಾ ಇದ್ದಾನೋ, ಎಲ್ಲಿ ಕೆಲಸ ಮಾಡ್ತಾ ಇದ್ದಾನೋ, ದಟ್ ಬೇಸಿಕಲಿ ವಿ ಕಾಲ್ ಇಟ್ ಆಸ್ ಅನ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್. ಇಲ್ಲೇನಾಗುತ್ತೆ ಅಂದ್ರೆ ಮೂರ್ ತರ ಇನ್ಕಮ್ ಇದೆ. ಒಂದು ಇಂಡಿಯನ್ ಇನ್ಕಮ್, ಒಂದು ಡೀಮ್ ಟು ಬಿ ಇಂಡಿಯನ್ ಇನ್ಕಮ್, ಒಂದು ಫಾರಿನ್ ಇನ್ಕಮ್. ಇಂಡಿಯನ್ ಇನ್ಕಮ್ ಅಂದ್ರೆ ಬೇಸಿಕಲಿ ಅವನ್ ಆದಾಯ ಬಂದಿರೋದು, ಅವನ್ ಕೆಲಸ ಮಾಡ್ತಾ ಇರೋದು ಇಂಡಿಯಾಲ್ ಆಗಿರ್ಬೋದು, ಅವನ್ಗೆ ಇನ್ನ ದುಡ್ಡು ಬರ್ತಾ ಇರ್ಬೋದು, ಅಲ್ಲ ಫ್ಯೂಚರ್ ಅಲ್ಲಿ ಬರಬಹುದು, ಆರ್ ನೆಕ್ಸ್ಟ್ ಅವ್ನ್ ರಿಸೀವ್ ಮಾಡಿರೋದು ದುಡ್ಡು ಇಂಡಿಯಾಲ್ ರಿಸೀವ್ ಮಾಡಿರೋದು ಯಾವ್ದ್ರಲ್ಲಿ. ಸೊ ಎಲ್ಲ ಈ ಆಕ್ಟಿವಿಟೀಸ್ ಬಂದು ಇಂಡಿಯಾ ಒಳಗಿದ್ರೆ ದಟ್ ವಿ ಟ್ರೀಟ್ ಆಸ್ ಅನ್ ಇಂಡಿಯನ್ ಇನ್ಕಮ್ ಅಂತ ಹೇಳ್ತೀವಿ. ಫಾರಿನ್ ಇನ್ಕಮ್ ಅಂದ್ರೆ ಇಂಡಿಯಾಲ್ ರಿಸೀವ್ ಆಗಲ್ಲ, ಇಂಡಿಯಾಲ್ ಅವನು ಅರ್ನು ಮಾಡಲ್ಲ, ಆಮೇಲೆ ಇಂಡಿಯಾಲದು ಅವ್ನ್ ಕೆಲ್ಸನೂ ಮಾಡ್ತಾ ಇರಲ್ಲ, ಎಲ್ಲ ಔಟ್ಸೈಡ್ ಇಂಡಿಯಾ. ಸೊ ಏನಾಗುತ್ತೆ ಅಂದ್ರೆ ದಟ್ ವಿ ಕಾಲ್ ಆ ಇನ್ಕಮ್ ನ ನಾವೇನಂತ ಹೇಳ್ತೀವಿ, ಫಾರಿನ್ ಇನ್ಕಮ್. ಯಾಕಂದ್ರೆ ಇಂಡಿಯಾ ಸಂಬಂಧನೇ ಇಲ್ಲ, ಸೊ ಅದು ಫಾರಿನ್ ಇನ್ಕಮ್. ಈ ಮಧ್ಯದಲ್ಲಿ ಒಂದು ಬರುತ್ತೆ ಡೀಮ್ ಟು ಬಿ ಆನ್ ಇಂಡಿಯನ್ ಇನ್ಕಮ್. ಏನಾಗುತ್ತೆ ಅಂದ್ರೆ ಕೆಲ್ಸಾನು ಹೊರಗಡೆ ಮಾಡ್ತಾ ಇರ್ತಾನೆ, ದುಡ್ಡು ಹೊರಗಡೆ ಅವ್ನ್ ಸಿಗತ್ತೆ, ಸಂಬಳನೂ ಹೊರಗಡೆನೆ ಸಿಗತ್ತೆ, ಅಂದ್ರೆ ಇಂಡಿಯಾ ಇಂದ ಹೊರಗಡೆ ಸಿಗತ್ತೆ. ಸೊ ಯಾವ್ದಪ್ಪ ಆ ತರದ್ದು ಅಂದ್ರೆ ಎಂಬಸಿ, ಇಂಡಿಯನ್ ಎಂಬಸಿ ಇದಾರಲ್ಲ, ಆನ್ ಬಿಹಾಫ್ ಆಫ್ ಇಂಡಿಯಾ ಅವ್ರೇನ್ ಮಾಡ್ತಾರೆ, ರೆಪ್ರೆಸೆಂಟ್ ಮಾಡ್ತಾ ಇರ್ತಾರೆ, ಬೇರೆ ಕಂಟ್ರಿಲಿ ಕೂತಿರ್ತಾರೆ. ಅವ್ರೇನ್ ಕೆಲ್ಸಾನು ಅಲ್ಲೇ ಮಾಡ್ತಾರೆ, ಅವ್ರ ಸಂಬಳನೂ ಅಲ್ಲೇ ಸಿಗತ್ತೆ. ಆಮೇಲೆ ಇಂಡಿಯಾ ಇಂದ ಏನಾಗುತ್ತೆ ಅಂದ್ರೆ ಇಂಡಿಯನ್ ಗವರ್ಮೆಂಟ್ ಪೇ ಮಾಡುತ್ತೆ ಅವ್ರಿಗೆ, ಅಂದ್ರೆ ಕಂಟ್ರೋಲ್ಡ್ ಬೈ ಇಂಡಿಯಾ. ಆ ತರ ಇದ್ರೆ ನಾವು ಹೇಳ್ತೀವಿ ಡೀಮ್ ಟು ಬಿ ಅನ್ ಇಂಡಿಯನ್ ಇನ್ಕಮ್. ಯಾಕಂದ್ರೆ ಪೇಮೆಂಟ್ ಇಂಡಿಯಾ ಇಂದ ಹೋಗುತ್ತೆ, ಆದ್ರೆ ಅವನು ರಿಸೀವ್ ಆಚೆ, ಕೆಲ್ಸಾನು ಹೊರಗಡೆ ದೇಶದಲ್ಲಿ ಮಾಡ್ತಾ ಇರ್ತಾನೆ. ಸೊ ಆ ತರ ಇನ್ಕಮ್ ಇದ್ರೆ ನಾವೇನಂತ ಹೇಳ್ತೀವಿ, ಡೀಮ್ ಟು ಬಿ ಇಂಡಿಯನ್ ಇನ್ಕಮ್. ಇವಾಗ ಇದರಲ್ಲಿ ಒಂದು ಹೇಳೋಣ, ನಾವು ಮೂರ್ ತರ ಇದೆ. ಒಂದು ರೆಸಿಡೆನ್ಸ್ ಅಂಡ್ ಆರ್ಡಿನರಿಲಿ ರೆಸಿಡೆಂಟ್, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್, ನಾನ್ ರೆಸಿಡೆಂಟ್, ಮೂರ್ ತರ ಇದೆ. ಸೊ ಹೇಗಪ್ಪ ಅನ್ನೋದು ಅಂದ್ರೆ, ಇಂಡಿಯನ್ ಇನ್ಕಮ್ ಆದ್ರೆ ಮೂರು, ಅವನು ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್ ಇದ್ರೆ ಟ್ಯಾಕ್ಸಬಲ್, RNOR ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಇದ್ರೆ ಟ್ಯಾಕ್ಸಬಲ್, NR ಇದ್ರೆ ಟ್ಯಾಕ್ಸಬಲ್. ಅವ್ನು ಇಂಡಿಯನ್ ಇನ್ಕಮ್ ಅಂದ್ರೆ ದುಡ್ಡು ಹೊರಗಡೆ ಬರ್ತಾ ಇರ್ಬೋದು, ಅವ್ನು ಇಂಡಿಯಾಲ್ ಕೆಲಸ ಮಾಡ್ತಾ ಇರ್ಬೋದು, ಅವ್ನು ಇಂಡಿಯಾಲಿ ದುಡ್ಡು ರಿಸೀವ್ ಆಗಿರ್ಬೋದು, ಆರ್ ಇಂಡಿಯಾಗೆ ದುಡ್ಡು ಬರ್ತಾ ಇರ್ಬೋದು. ಇನ್ ಆಲ್ ದ ತ್ರೀ ಕೇಸಸ್, ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್, ಮೂರು ಟ್ಯಾಕ್ಸಬಲ್. ಅದೇ ಡೀಮ್ಡ್ ಇಂಡಿಯನ್ ಇನ್ಕಮ್ ಇದ್ರೆ, ಡೀಮ್ಡ್ ಇದ್ರೆ ಏನಾಗುತ್ತೆ ಅಂದ್ರೆ ಎರಡು ಕೇಸಲ್ಲಿ ಅವ್ನ್ ರೆಸಿಡೆಂಟ್ ಅಂಡ್ ಆರ್ಡಿನರಿಲಿ ರೆಸಿಡೆಂಟ್ ಇದ್ರೆ ಟ್ಯಾಕ್ಸಬಲ್, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್ ಇದ್ರೆ ಟ್ಯಾಕ್ಸಬಲ್. ಎರಡು ಕೇಸಲ್ಲಿ ಅವ್ನ್ ಟ್ಯಾಕ್ಸಬಲ್. ಈ ನಾನ್ ರೆಸಿಡೆಂಟ್ ಇದ್ರೆ ಅವಾಗ ಅವನು ಟ್ಯಾಕ್ಸಬಲ್ ಇಲ್ಲ. ಸೊ ಹೇಗೇನ್ ನಮ್ಗೆ ಇಲ್ಲಿ ಕ್ವಶನ್ ಬರುತ್ತೆ, ಹೆಂಗ್ ಸರ್ ನಾವು ಹೇಳ್ತೀವಿ ರೆಸಿಡೆಂಟ್ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾಟ್ ರೆಸಿಡೆಂಟ್? ನಾವು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಅದು ಓದಿದೀವಿ. ಅಂದ್ರೆ ರೆಸಿಡೆನ್ಷಿಯಲ್ ಸ್ಟೇಟಸ್, ಅದ್ರಲ್ಲಿ ಬೇಸಿಕ್ ಕಂಡೀಷನ್, ಅಡಿಷನಲ್ ಕಂಡೀಷನ್ಸ್ ಇದೆ. ಅವ್ನ್ ಸ್ಯಾಟಿಸ್ಫೈ ಮಾಡ್ಬೇಕು ಅಂಡರ್ ಸೆಕ್ಷನ್ 6 ಸಬ್ ಸೆಕ್ಷನ್ 1, ಅಂಡರ್ ಸೆಕ್ಷನ್ 6 ಸಬ್ ಸೆಕ್ಷನ್ 6. ಅದು ಓದಿದೀವಿ. ಅದು ನೀವು ಮಕ್ಕಳು ನೋಡಿದ್ರೆ, ಐ ಮೀನ್ ದ ಚಿಲ್ಡ್ರನ್, ಇಫ್ ಯು ಸಿ ದಟ್ ಒನ್, ಯು ವಿಲ್ ಕಮ್ ಟು ನೋ ಅಬೌಟ್ ದ ರೆಸಿಡೆನ್ಷಿಯಲ್ ಸ್ಟೇಟಸ್. ಅದ್ರಲ್ಲಿ ಹೇಳುತ್ತೆ ನಮ್ಗೆ RNOR, NR ಯಾವ ಸರ್ಕಮ್ಸ್ಟೆನ್ಸ್ ಅಲ್ಲಿ ಇದೆ. ಸೊ ಹೀಗೆ ನೆಕ್ಸ್ಟ್ ಬರೋಣ, ಫಾರಿನ್ ಇನ್ಕಮ್. ಸಿ ಫಾರಿನ್ ಇನ್ಕಮ್ ಅಲ್ಲಿ ಅವ್ನ್ ರೆಸಿಡೆಂಟ್ ಆಗಿದ್ರೆ ಮಾತ್ರ ಟ್ಯಾಕ್ಸಬಲ್, ಇನ್ನೆರಡು ಕೇಸಲ್ಲೂ ಬರದೇ ಇಲ್ಲ. ಅಂದ್ರೆ ಯಾವ್ದು ಫಾರಿನ್ ಇನ್ಕಮ್? ನಮ್ಗೆ ಹೊರಗಡೆ ದೇಶದಲ್ಲೇ ರಿಸೀವ್ ಆಗಿರುತ್ತೆ, ಹೊರಗಡೆ ದೇಶದಲ್ಲೇ ಅವ್ನ್ ಕೆಲಸ ಮಾಡ್ತಾ ಇರೋದು, ಆ ದುಡ್ಡು ಇಂಡಿಯಾಗೆ ಬರದೇ ಇಲ್ಲ. ಆ ತರ ಇದ್ರೆ ಫಾರಿನ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಅದು ಟ್ಯಾಕ್ಸಬಲ್ ಇನ್ ಒನ್ ಕಂಡೀಷನ್. ಒಂದು ಎಕ್ಸಾಂಪಲ್ ಹೋಗೋಣ ನಾವು. ಸಪೋಸ್ ಐ ಆಮ್ ಅ ರೆಸಿಡೆಂಟ್ ಅಂಡ್ ಆರ್ಡಿನರಿಲಿ ರೆಸಿಡೆಂಟ್, ನಾನು ಇಂಡಿಯಾ ಬಿಟ್ಟು ಎಲ್ಲೂ ಹೋಗಿಲ್ಲ, ಆದ್ರೆ ನಾನೇನ್ ಮಾಡ್ತೀನಿ, ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡ್ಬಿಟ್ಟಿರ್ತೀನಿ. ಎಲ್ಲಿ ಇನ್ವೆಸ್ಟ್ ಮಾಡ್ತೀನಿ? ಹೊರಗಡೆ ದೇಶದಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ. ನನ್ಗೆ ಅದರಿಂದ ಆದಾಯ ಬರ್ತಾ ಇರುತ್ತೆ. ನೀವು ಹೇಳಿ, ಅದು ಟ್ಯಾಕ್ಸಬಲ್ ನಾನ್ ಟ್ಯಾಕ್ಸಬಲ್ ಅಂತ? ಅದು ಟ್ಯಾಕ್ಸಬಲ್ ಆದ್ರೆ ಯಾಕೆ, ನಾನ್ ಟ್ಯಾಕ್ಸಬಲ್ ಆದ್ರೆ ಯಾಕೆ ಅಂತ ಹೇಳ್ಬೇಕು. ಇನ್ ಸಮ್ ಕೇಸಸ್ ಏನಾಗುತ್ತೆ ಅಂದ್ರೆ, ನಾವು ಫಾರಿನ್ ಅಲ್ಲಿ ನನಗೆ ಆದಾಯ ಬಂದ್ರೆ, ಈ ಒಂದು ನಾನು ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್ ಆದ್ರೂ ಆಕ್ಚುಲಿ ನಾನು ಅಲ್ಲೂ ಪೇ ಮಾಡಬೇಕು, ಇಲ್ಲೂ ಪೇ ಮಾಡಬೇಕು. ಅದು ಡಬಲ್ ಟ್ಯಾಕ್ಸೇಷನ್ ಆಗುತ್ತೆ. ಆದ್ರೆ ಏನನ್ನತ್ತೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಆಕ್ಟ್,
ಅಲ್ಲಿ ವಾಟ್ ಎವರ್ ದ ಟ್ಯಾಕ್ಸ್ ವಿಚ್ ಯು ಆರ್ ಗೋಯಿಂಗ್ ಟು ಪೇ ಓವರ್ ದೇ ದಟ್ ವಿಲ್ ಬಿ ರೆಡ್ಯೂಸ್ಡ್ ಫ್ರಮ್ ದ ಇಂಡಿಯನ್ ಟ್ಯಾಕ್ಸ್. ಅಂದ್ರೆ ನಮ್ಮ ಈ ಟ್ಯಾಕ್ಸ್ ಅಲ್ಲಿ ಆ ಅಮೌಂಟ್ ವಿಲ್ ಬಿ ರೆಡ್ಯೂಸ್ ದಟ್ ವಿ ಕ್ಯಾನ್ ಶೋ ಇಟ್ ಆಸ್ ವಿ ಹ್ಯಾವ್ ಪೇಡ್ ಟ್ಯಾಕ್ಸ್ ಇನ್ ದಟ್ ಕಂಟ್ರಿ. So this is one of the example which we give. Even though the resident, the income is earned from the other country, again we are going to pay the tax. ಅದು ನಮ್ಗೆ ಇಲ್ಲಿ ಹೇಳ್ತೀವಿ ನಾವು ಟ್ಯಾಕ್ಸಬಲ್ ಅಂತ. ಆಯ್ತಾ? ಸೊ ಚಿಲ್ಡ್ರನ್ ಅಗೇನ್ ಏನಾಗುತ್ತೆ ಅಂದ್ರೆ ದೇರ್ ಇಸ್ ಅ ಚಾರ್ಟ್. ಆ ಚಾರ್ಟ್ ನೋಡಿದ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸಿ ದಿಸ್ ಚಾರ್ಟ್ ಬೇಸಿಕಲಿ ಇಟ್ ಇಸ್ ಕಾಲ್ಡ್ ಆಸ್ ಅನ್ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್. ಇದು ಬಂದು 12 ಮಾರ್ಕ್ಸ್ ಇದಿರುತ್ತೆ ನಿಮ್ಗೆ. ಸೆಕ್ಷನ್ ಸಿ ಅಲ್ಲಿ ಇರುತ್ತೆ. ಕಂಪಲ್ಸರಿ ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ ಅಟ್ ಎನಿ ಕಾಸ್ಟ್. ನಾವು ಈ ಚಾರ್ಟ್ ಅಲ್ಲಿ ನೋಡೋಣ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೋಣ. ಸಿ ಇಲ್ಲಿ ಏನಂತ ಹೇಳಿದೆ ನಾನು, ಇಂಡಿಯನ್ ಇನ್ಕಮ್ ಆದ್ರೆ ಇಟ್ ಈಸ್ ಅರ್ನ್ಡ್, ರಿಸೀವ್ಡ್, ರೈಸ್ಡ್, ಅಕ್ರೂಡ್. 4 ಇಂಡಿಯಾಲ್ ಆಗಿದ್ರೆ ಯಾವ್ದೋ ಒಂದಾಗಿದ್ರೇನು ಅದು ಇಂಡಿಯನ್ ಇನ್ಕಮ್. ಫಾರಿನ್ ಇನ್ಕಮ್ ಅಂದ್ರೆ ಫಾರಿನ್ ಅಲ್ಲೇ ರಿಸೀವ್ ಆಗಿದೆ, ಫಾರಿನ್ ಅಲ್ಲೇ ಅರ್ನ್ ಆಗಿದೆ, ಫಾರಿನ್ ಅಲ್ಲೇ ನಾನು ರೈಸ್ ಆಗಿದೆ, ಅಲ್ಲೇ ಕೆಲಸ ಮಾಡ್ತಾ ಇರ್ತೀನಿ. ಆ ತರ ಇದ್ರೆ ಇಂಡಿಯಾಗ್ ಬರದೇ ಇಲ್ಲ ದುಡ್ಡು. ಆ ತರ ಇದ್ರೆ ಅದು ಫಾರಿನ್ ಇನ್ಕಮ್. ಡೀಮ್ ಟು ಬಿ ಇಂಡಿಯನ್ ಇನ್ಕಮ್ ಅಂತ ಹೇಳಿದ್ರೆ ಫಾರಿನ್ ಅಲ್ಲೇ ಕೆಲಸ ಮಾಡ್ತಾ ಇದೀನಿ, ಫಾರಿನ್ ಅಲ್ಲೇ ರಿಸೀವ್ ಆಗ್ತೀನಿ, ಆದ್ರೆ ಕಂಟ್ರೋಲ್ ಎಲ್ಲಿಂದ ಇರುತ್ತೆ, ಇಂಡಿಯಾ ಇಂದ ಇರುತ್ತೆ. ಇಂಡಿಯಾ ಅವರು ಸ್ಯಾಲರಿ ಪೇ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ಡೀಮ್ ಟು ಬಿ ಇಂಡಿಯನ್ ಇನ್ಕಮ್. ಆಯ್ತಾ ಚಿಲ್ಡ್ರನ್? ನಾವು ಯು ಹ್ಯಾವ್ ಅಂಡರ್ಸ್ಟುಡ್. ನಾವು ಒಂದೊಂದು ಆಗಿ ನೋಡ್ಕೊಳ್ಳೋಣ. ನೇಚರ್ ನೋಡೋಣ, ನೇಚರ್ ಆಫ್ ಇನ್ಕಮ್ ಯಾವ್ದು ಅಂತ. ಮೊದಲನೇದು ಇನ್ಕಮ್ ಅರ್ನ್ಡ್ ಆರ್ ರಿಸೀವ್ಡ್ ಇನ್ ಇಂಡಿಯಾ. ನೋಡಿ ಇದರಲ್ಲಿ ಇನ್ಕಮ್ ಇಲ್ಲಿ ನನ್ಗೆ ಆದಾಯನೂ ಇಲ್ಲೇ ಬಂದಿರೋದು, ನಾನು ಅಮೌಂಟು ಇಂಡಿಯಾಲೇ ರಿಸೀವ್ ಆಗಿರೋದು. ಎಲ್ಲೂ ನೋಡ್ಬೇಡಿ. ಸಿನ್ಸ್ ಇಟ್ ಈಸ್ ದೇರ್, ನಾವೇನ್ ಮಾಡ್ತೀವಿ, ಇಂಡಿಯನ್ ಇನ್ಕಮ್, ಇಂಡಿಯನ್ ಇನ್ಕಮ್ ಅಂತ ಹಾಕೊಂಡ್ಬಿಡ್ತೀವಿ. ಟ್ಯಾಕ್ಸಬಲ್ ನೋಡಿ, ಮೂರಲ್ಲೂ ಟ್ಯಾಕ್ಸಬಲ್ ಇದು. TAXABLE ಟ್ಯಾಕ್ಸಬಲ್. ಇದೇ ಕಾಪಿ ಮಾಡ್ಕೊಂಡ್ಬಿಡ್ತೀನಿ ಅದು 2 ಸೆಲ್. ಓಕೆ, ಟ್ಯಾಕ್ಸಬಲ್. ನೆಕ್ಸ್ಟ್ ಬರೋಣ. ಸೆಕೆಂಡ್ ಒನ್, ಇನ್ಕಮ್ ನಾಟ್ ಅರ್ನ್ಡ್ ಇನ್ ಇಂಡಿಯಾ. ನೋಡಿ, ಇನ್ಕಮ್ ಅವನು ಇಂಡಿಯಾ ಅರ್ನ್ ಮಾಡಿಲ್ಲ, ಕೆಲಸ ಎಲ್ಲೋ ಮಾಡ್ತಾ ಇದ್ದಾನೆ, ಅಬ್ರಾಡ್ ಅಲ್ಲೋ ಎಲ್ಲೋ, ಆದ್ರೆ ರಿಸೀವ್ ಇಂಡಿಯಾಲ್ ಮಾಡಿದೆ. ಎಗೇನ್ ಇದು ಇಂಡಿಯನ್ ಇನ್ಕಮ್ ಆಗುತ್ತೆ. ಯಾಕಂದ್ರೆ ನಾನು 4ರಲ್ಲಿ ಯಾವ್ದನ್ನ ಒಂದಿದ್ರೇನೋ ಅದು ಇಂಡಿಯನ್ ಇನ್ಕಮ್. ಯಾವ್ದು ಅರ್ನ್ ಮಾಡಿರೋದು, ರೈಸ್ ಆಗಿರೋದು, ಅಕ್ರೂಡ್ ಆಗಿರೋದು, ರಿಸೀವ್ ಆಗಿರೋದು. ಸಿ ಇಲ್ಲಿ ಏನಾಗಿದೆ ಅಂದ್ರೆ ರಿಸೀವ್ ಆಗಿದೆ. ಸೊ ಬೇಸಿಕಲಿ ವಿ ಟ್ರೀಟ್ ದಟ್ ಆಸ್ ಆನ್ ಇಂಡಿಯನ್ ಇನ್ಕಮ್. ಎಲ್ಲೂ ಏನು ನೋಡೋದ್ ಬೇಡ, ಇಟ್ಸ್ ಆನ್ ಇಂಡಿಯನ್ ಇನ್ಕಮ್. ಸೊ ಇಟ್ ಈಸ್ ಅಗೇನ್ ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. 3 ಕೇಸಲ್ಲೂ ಟ್ಯಾಕ್ಸಬಲ್. ಕ್ಲೋಸ್ ಯುವರ್ ಐಸ್ ಅಂಡ್ ಡೂ ಇಟ್. ಹೇಗೆ ಟ್ಯಾಕ್ಸಬಲ್ ಅಂದ್ರೆ, ಅವ್ನು ರೆಸಿಡೆಂಟ್ ಆಗಿದ್ರೆ ಟ್ಯಾಕ್ಸಬಲ್, ರೆಸಿಡೆಂಟ್ ಬಟ್ ಆರ್ಡಿನರಿ ರೆಸಿಡೆಂಟ್ ಆಗಿದ್ರೆ ಟ್ಯಾಕ್ಸಬಲ್, ನಾನ್ ರೆಸಿಡೆಂಟ್ ಆಗಿದ್ರೆ ಇಂಡಿವಿಜುವಲ್, ಇಟ್ ಇಸ್ ಅ ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. ಇನ್ಕಮ್ ಅರ್ನ್ಡ್ ಅಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ದ ಬಿಸ್ನೆಸ್ ಕಂಟ್ರೋಲ್ಡ್ ಇನ್ ಇಂಡಿಯಾ. ಐ ಟೋಲ್ಡ್, ಇನ್ಕಮ್ ಎಲ್ಲಿಂದ, ರಿಸೀವ್, ಅರ್ನ್, ಎರಡು. ಅವ್ನು ಕೆಲಸ ಮಾಡ್ತಾ ಇರೋದು ಹೊರಗಡೆ, ರಿಸೀವ್ ಆಗಿರೋದು ದುಡ್ಡು ಹೊರಗಡೆ. ಆದ್ರೆ ಕಂಟ್ರೋಲ್ ಮಾಡಿರೋದು ಇಂಡಿಯಾ ಅಲ್ಲಿ, ಪೇ ಮಾಡ್ತಾ ಇರೋದು ಇಂಡಿಯಾ ಅಲ್ಲಿ, ಹೆಡ್ ಆಫೀಸ್ ಇರೋದು ಇಂಡಿಯಾ ಅಲ್ಲಿ. ಸೊ ಅವಾಗ ಟ್ಯಾಕ್ಸಬಲ್. ನಾನು ಇಂಡಿಯನ್ ಎಂಬಸಿ ಹೇಳಿದಲ್ಲ, ಸೊ ದಟ್ ಈಸ್ ಹಿಯರ್. ನಾನೊಂದು ಸ್ಕಿಪ್ ಮಾಡಿದೆ, ಐ ವಿಲ್ ಕಮ್ ಬ್ಯಾಕ್. ಇಟ್ಸ್ ಆನ್ ಇಂಡಿಯನ್, it is, we'll say it as a controlled income. Controlled income. ಯಾಕಂದ್ರೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಅಗೇನ್ ಕಂಟ್ರೋಲ್ಡ್ ಇನ್ಕಮ್ ಅಂದ್ರೆ ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. ಹಾಕೊಂಡ್ಬಿಡೋಣ. ಇಲ್ಲಿ ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಬಟ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ಮೂರನೇದು ಬಿಟ್ಬಿಟ್ಟಿದ್ದೆ. ಇನ್ಕಮ್ ಅರ್ನ್ಡ್ ಇನ್ ಇಂಡಿಯಾ ಬಟ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ. ನಾನೇನಂದೆ, ಅರ್ನ್ಡ್, ರೈಸ್ಡ್, ರಿಸೀವ್ಡ್, ಅಕ್ರೂಡ್, ಯಾವ್ದೋ ಒಂದಿದ್ರೇನೋ ಅದು ಇಂಡಿಯನ್ ಇನ್ಕಮ್. ಸೊ ಅರ್ನ್ಡ್ ಇದೆ, ಸೊ ನಾವೇನಂತ ಟ್ರೀಟ್ ಮಾಡ್ತೀವಿ, ಅದನ್ನ ಇಂಡಿಯನ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. ಇಲ್ಲಿ ಬರೋಣ. ಕಂಟ್ರೋಲ್ಡ್ ಇನ್ಕಮ್ ಅಲ್ಲಿ ಇದೇನಾಗುತ್ತೆ, ಕಂಟ್ರೋಲ್ಡ್ ಅಂದ್ರೆ ಅವನು ನಾನ್ ರೆಸಿಡೆಂಟ್ ಆದ್ರೆ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್. Sorry, it is not taxable. Controlled income ಅಂದ್ರೆ income earned and received outside India from a business controlled in India. Resident ಆದ್ರೆ ಅವನ್ ಟ್ಯಾಕ್ಸಬಲ್, ನಾನ್ ರೆಸಿಡೆಂಟ್ ಬಟ್ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಟ್ಯಾಕ್ಸಬಲ್, ನಾನ್ ರೆಸಿಡೆಂಟ್ ಆದ್ರೆ ನಾಟ್ ಟ್ಯಾಕ್ಸಬಲ್. ಒಂದ್ ಕರೆಕ್ಷನ್ ಮಾಡ್ಕೊಡಿ, ಆಯ್ತಾ? ನೆಕ್ಸ್ಟ್, ಇನ್ಕಮ್ ಅರ್ನ್ಡ್ ಅಂಡ್ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ ಫ್ರಮ್ ಬಿಸ್ನೆಸ್ ನಾಟ್ ಕಂಟ್ರೋಲ್ಡ್ ಇನ್ ಇಂಡಿಯಾ. ನೋಡು, ಇಂಡಿಯಾ ಅಲ್ಲಿ ಕಂಟ್ರೋಲೇ ಆಗಿಲ್ಲ, ಎಲ್ಲೂ ಕಂಟ್ರೋಲ್ ಮಾಡ್ತಾ ಇಲ್ಲ. ಇನ್ಕಮ್ ಆಚೆನೆ ಅವನು ಅರ್ನ್ ಮಾಡ್ತಾವನೆ, ರಿಸೀವ್ ಮಾಡಿರೋದು ಔಟ್ಸೈಡೇ ಇದೆ. ಸೊ ಕಂಟ್ರೋಲು ಇಂಡಿಯಾ ಇಂದ ಇಲ್ಲ ಅಂದ್ರೆ ಅದೇನರ್ಥ, ಫಾರಿನ್ ಇನ್ಕಮ್. ಫಾರಿನ್ ಇನ್ಕಮ್, ಫಾರಿನ್ ಇನ್ಕಮ್ ಆದ್ರೆ ಏನು, ಟ್ಯಾಕ್ಸಬಲ್ ಓನ್ಲಿ ಇನ್ 1 ಕೇಸ್. ಇನ್ 2 ಕೇಸಲ್ಲೂ ನಮ್ಗೆ ಬರೀ ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಮಾತ್ರ ಅವ್ನು ಟ್ಯಾಕ್ಸಬಲ್. ಇನ್ 2 ಕೇಸಲ್ಲೂ ನಮ್ಗೇನು ಟ್ಯಾಕ್ಸಬಲ್ ಇಲ್ಲ. 2 ಕೇಸ್ ಅಂದ್ರೆ ರೆಸಿಡೆಂಟ್ ಬಟ್ ಆರ್ಡಿನರಿ ರೆಸಿಡೆಂಟ್ ಅಲ್ಲಿ ಟ್ಯಾಕ್ಸಬಲ್ ಇಲ್ಲ, ನಾನ್ ರೆಸಿಡೆಂಟ್ ಅಲ್ಲೂ ಟ್ಯಾಕ್ಸಬಲ್ ಇಲ್ಲ. ಸೊ ಅರ್ಥ ಆಯ್ತಾ ಚಿಲ್ಡ್ರನ್? ಸೊ ಓಕೆ, ನೆಕ್ಸ್ಟ್ ಹೋಗೋಣ. ಇನ್ಕಮ್ ನಾಟ್ ಅರ್ನ್ಡ್ ಅಂಡ್ ನಾಟ್ ರಿಸೀವ್ಡ್ ಇನ್ ಇಂಡಿಯಾ.
ಇಲ್ಲೂ ಆಗಿಲ್ಲ, ರಿಸೀವ್ ಆಗಿಲ್ಲ, ಎಲ್ಲ ಅಬ್ರಾಡ್ ಅಲ್ಲೇ. ಸೊ ಅಗೇನ್ ಐ ಟ್ರೀಟ್ ದಟ್ ಆಸ್ ಏನಂತ ಕರಿತೀವಿ, ಫಾರಿನ್ ಇನ್ಕಮ್ ಟ್ಯಾಕ್ಸಬಲ್ ಓನ್ಲಿ ಇನ್ ಕೇಸ್ ಆಫ್ ಅ ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್. ಇನ್ನೆರಡು ಕೇಸಲ್ಲೂ ಅವನ್ಗೆ ಟ್ಯಾಕ್ಸ್ ಇಲ್ಲ, ನಾಟ್ ಟ್ಯಾಕ್ಸಬಲ್. ನೆಕ್ಸ್ಟ್ ಆರನೇದಕ್ಕೆ ಬರೋಣ. ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್, okay, past untaxed foreign income of brought to India during the previous year. ಏನಾಗುತ್ತೆ ಅಂದ್ರೆ sometimes ನಾವು ಫಾರಿನ್ ಅಲ್ಲಿ ದುಡಿತಾ ಇರ್ತೀವಿ, ಅಲ್ಲೇನಾಗುತ್ತೆ ಟ್ಯಾಕ್ಸ್ ಕಟ್ಟಿರಲ್ಲ, ಅಂದ್ರೆ ಪಾಸ್ಟ್ ಅನ್ಟ್ಯಾಕ್ಸ್ ಫಾರಿನ್ ಇನ್ಕಮ್ ಟ್ಯಾಕ್ಸ್ ಕಟ್ಟಿರಲ್ಲ. ಅದನ್ನ ನಾವೇನ್ ಮಾಡ್ತೀವಿ, ಇಂಡಿಯಾಗೆ ತಂದ್ರೆ, ಪ್ರೀವಿಯಸ್ ಇಯರ್ ಅಲ್ಲಿ ತಂದ್ರೆ ಏನು ಪ್ರೀವಿಯಸ್ ಇಯರ್ ಅಲ್ಲಿ ಆದಾಯ ಬರುತ್ತೋ ಅದು ಟ್ಯಾಕ್ಸಬಲ್. ಪ್ರೀವಿಯಸ್ ಇಯರ್ ಅಲ್ಲದೇ ಇರೋದು, ಅದಕ್ಕಿಂತ ಮುಂಚೆ ಆಗಿರೋ ಅನ್ಟ್ಯಾಕ್ಸ್ ಅಮೌಂಟ್ ದುಡ್ಡು ನಾವು ಇಂಡಿಯಾಗೆ ತಗೊಂಬಂದ್ರೆ ಏನಾಗತ್ತದು, ಇಟ್ ಈಸ್ ಎಕ್ಸೆಂಪ್ಟೆಡ್. ಅದು ನಾವು ಲೆಕ್ಕಕ್ಕೆ ಹಾಕೋಬಾರ್ದು, ಯಾಕಂದ್ರೆ ಅಲ್ಲಿ ಅನ್ಟ್ಯಾಕ್ಸ್ಡ್ ಅಮೌಂಟ್, ಆಮೇಲೆ ಅದು ಏನು ಅಂದ್ರೆ ಪ್ರೀವಿಯಸ್ ಇಯರ್ ಸಂಬಂಧನೇ ಇಲ್ಲ ಅದು. ಸೊ ಇಟ್ ಈಸ್ ಅನ್ ಎಕ್ಸೆಂಪ್ಟೆಡ್ ಇನ್ಕಮ್. ಎಕ್ಸೆಂಪ್ಟೆಡ್ ಇನ್ಕಮ್ ಅಂದ್ರೆ ನಾನೇನಂತ ಹೇಳ್ತೀನಿ, ನಾಟ್ ಟ್ಯಾಕ್ಸಬಲ್. ಎಕ್ಸೆಂಪ್ಟೆಡ್ ಇನ್ಕಮ್ ಅಂದ್ರೆ ನಾನು ನಾಟ್ ಟ್ಯಾಕ್ಸಬಲ್ ಅಂತ ಹೇಳ್ತೀನಿ. ಸೊ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್. ಅರ್ಥ ಆಯ್ತಾ ಚಿಲ್ಡ್ರನ್? ನೆಕ್ಸ್ಟ್, ಎನಿ ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ. ಅಗೇನ್ ಅಗ್ರಿಕಲ್ಚರ್ ಇನ್ಕಮ್ ಯಾವುದೇ ಇರಲಿ ಇಂಡಿಯಾಲಿ, ದಟ್ ಈಸ್ ಅನ್ ಎಕ್ಸೆಂಪ್ಟೆಡ್, ಟ್ಯಾಕ್ಸ್ ಇಲ್ಲ. ಸೊ ಏನಂತ ಹೇಳ್ತೀನಿ, ಇಫ್ ಇಟ್ ಈಸ್ ಎಕ್ಸೆಂಪ್ಟೆಡ್ ಇನ್ಕಮ್ ಅದು ನಾನ್ ಟ್ಯಾಕ್ಸಬಲ್. ಅರ್ಥ ಆಯ್ತಾ ಚಿಲ್ಡ್ರನ್? ನೆಕ್ಸ್ಟ್, ಓಕೆ. ಅಗ್ರಿಕಲ್ಚರಲ್ ಔಟ್ಸೈಡ್ ಇಂಡಿಯಾ. ಔಟ್ಸೈಡ್ ಇಂಡಿಯಾ ಅಂದ್ರೆ ಏನಾಗುತ್ತೆ, that is taxable in all the cases. See, agricultural, any agricultural income ಹೊರಗಡೆ ದೇಶದಿಂದ ಇಂಡಿಯಾಗೆ ಬಂದಿದೆ, ಆಯ್ತಾ, ವ್ಯವಸಾಯದ್ದು ಯಾವುದೇ ಇನ್ಕಮ್ ಇದೆ ಹೊರಗಡೆ ದೇಶ ಇಂಡಿಯಾಗೆ ಬಂದಿದ್ರೆ ದಟ್ ಈಸ್ ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. ಏನಂತ ಹೇಳ್ತೀನಿ ನಾನು ಇದನ್ನ, ಐ ಸೇ ಇಟ್ ಈಸ್ ಅನ್ ಇಂಡಿಯನ್ ಇನ್ಕಮ್. ಇಂಡಿಯನ್ ಇನ್ಕಮ್ ಆಗುತ್ತೆ, ಏನಾಗುತ್ತೆ ಅಂದ್ರೆ ಇಟ್ ಈಸ್ ಟ್ಯಾಕ್ಸಬಲ್ ಆನ್ ದ 3 ಕೇಸಸ್. ಓಕೆ. Next, any gift in cash received from a relative or marriage by will not treated as income. Any gift, ನೋಡಿ, ಇದು ರಕ್ತ ಸಂಬಂಧದಲ್ಲಿ ಏನಾದ್ರೂ ಯಾರನ್ನ ಗಿಫ್ಟ್ ಕೊಡ್ಲಿ, ಎಷ್ಟೇ ಅಮೌಂಟ್ ಇರ್ಲಿ, ನಾಟ್ ಟ್ಯಾಕ್ಸಬಲ್, ದಟ್ ಈಸ್ ಎಕ್ಸೆಂಪ್ಟೆಡ್ ಇನ್ಕಮ್. ಒಂದು. ಎರಡನೇದು, ಮ್ಯಾರೇಜ್ ಅಲ್ಲಿ ಏನೇ ಗಿಫ್ಟ್ ಬರಲಿ, ಆಮೇಲೆ ಬೈ ವಿಲ್ ಏನೇ ಬರಲಿ, that is all exempted income. ಅದೆಲ್ಲ ಹೇಳೋದು ನಾವು exempted income. So it is not exempted ಅಂದ್ರೆ ನಾರ್ಮಲಿ ಅಂತ ಹೇಳ್ತೀವಿ ನಾವು, ನಾಟ್ ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. ROR ಅಲ್ಲೂ ಇಲ್ಲ, RNOR ಅಲ್ಲೂ ಇಲ್ಲ, NR ಅಲ್ಲೂ ಇಲ್ಲ. ಓಕೆ. ನೆಕ್ಸ್ಟ್, ಎನಿ ಗಿಫ್ಟ್ ರಿಸೀವ್ಡ್ ಫ್ರಮ್ ಫ್ರೆಂಡ್ ಆರ್ ನಾನ್ ರಿಲೇಟಿವ್ ಮೋರ್ ದೆನ್ 50,000. ನಾನ್ ರಿಲೇಟಿವ್, ಫ್ರೆಂಡ್ಸ್ ಇಂದ, ಬ್ಲಡ್ ರಿಲೇಷನ್ ಅಲ್ಲ ಇವರು, ಫ್ರೆಂಡ್ಸ್ ಇಂದ ನನಗೆ ಏನಾದ್ರು 50,000 ಮೇಲೆ ಏನಾದ್ರು ಸಿಕ್ಕಿದ್ರೆ ನಾನೇನ್ ಮಾಡ್ತೀನಿ, ಅದನ್ನ ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. ನಾನ್ ಟ್ರೀಟ್ ಮಾಡ್ತೀನಿ ಅದು ಇಂಡಿಯನ್ ಇನ್ಕಮ್ ತರನೇ. ಸೊ ನಾನೇನ್ ಮಾಡ್ತೀನಿ, ಅದನ್ನ ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. ಅದೇ ಯಾರ ಹತ್ರ, ರಿಲೇಟಿವ್ ಇಂದ ಸಿಕ್ಕಿದ್ರೆ ನಾನ್ ಟ್ಯಾಕ್ಸಬಲ್ ಎಕ್ಸೆಂಪ್ಟೆಡ್ ಇನ್ಕಮ್. ವೆರಾಸ್ ಫ್ರೆಂಡ್ಸ್ ಹತ್ರ ಇಂದ ನಮ್ಗೆ ಸಿಕ್ಕಿದ್ರೆ 50,000 ಮೇಲ್ಪಟ್ಟಾಗ ಅದು ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. ಅದೇ ರೀತಿ ಎನಿ ಗಿಫ್ಟ್ ಇನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಅ ಫ್ರೆಂಡ್ ಆರ್ ನಾನ್ ರಿಲೇಟಿವ್. ಇವಾಗ 50,000ಕ್ಕಿಂತ ಕಡಿಮೆ ಸಿಕ್ಕಿದ್ರೆ, ಅಂದ್ರೆ 49,999 49,999 ಸಿಕ್ಕಿದ್ರೇನು ದಟ್ ಇಸ್ ನಾಟ್ ಟ್ಯಾಕ್ಸಬಲ್. ಅಗೇನ್ ಐ ಟ್ರೀಟ್ ದಟ್ ಆಸ್ ಅನ್ ಇಂಡಿಯನ್ ಇನ್ಕಮ್, ಅಂಡ್ ದೆನ್ sorry, I treat this as an exempted income, so it is not taxable in all 3 cases. ಯಾವುದು 50,000ಕ್ಕಿಂತ ಕೆಳಗಿದ್ರೆ ಅದನ್ನು ಏನಂತ ಟ್ರೀಟ್ ಮಾಡ್ತೀವಿ ನಾವು, ಎಕ್ಸೆಂಪ್ಟೆಡ್ ಇನ್ಕಮ್, ನಾಟ್ ಟ್ಯಾಕ್ಸಬಲ್ ಇನ್ ಆಲ್ ದ 3 ಕೇಸಸ್. ನೆಕ್ಸ್ಟ್, ಇಂಟ್ರೆಸ್ಟ್ ಅರ್ನ್ಡ್ ಅಂಡ್ ರಿಸೀವ್ಡ್ ಫ್ರಮ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, ಪೋಸ್ಟ್ ಆಫೀಸ್ ಸೇವಿಂಗ್ ಬಾಂಡ್ ಅಂಡ್ ಡಿಫೆನ್ಸ್ ಬಾಂಡ್ಸ್. ಯಾವುದೇ ಇಂಟ್ರೆಸ್ಟ್ ನಾನು UTI ಅಲ್ಲಿ ಹಾಕಿದ್ರೆ, ಪೋಸ್ಟ್ ಆಫೀಸ್ ಅಲ್ಲಿ ಹಾಕಿದ್ರೆ, ಆಮೇಲೆ ಡಿಫೆನ್ಸ್ ಬಾಂಡ್ಗಳು ಹಾಕಿದ್ರೆ ಅದು ಎಕ್ಸೆಂಪ್ಟೆಡ್ ಇನ್ಕಮ್. ಯಾಕೆ ಸರ್ ಅದು ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ಹೇಳಿದ್ರೆ, ಅದು ಎಕ್ಸೆಂಪ್ಟೆಡ್ ಇನ್ಕಮ್ ಅಂದ್ರೆ ಏನು, ನಾಟ್ ಟ್ಯಾಕ್ಸಬಲ್. ಇಲ್ಲಿ ತಪ್ಪಾಗಿ ಬರ್ತ್ಬಿಟ್ಟೆ. ಓಕೆ, ಐ ಸೇ ಹಿಯರ್ ನಾಟ್ ಟ್ಯಾಕ್ಸಬಲ್, ಇಂದು ನಾಟ್ ಟ್ಯಾಕ್ಸಬಲ್. ಯಾಕಪ್ಪ ಇದು ನಾಟ್ ಟ್ಯಾಕ್ಸಬಲ್ ಅಂತ ಅಂದ್ರೆ, UTI, ಪೋಸ್ಟ್ ಆಫೀಸ್, ಡಿಫೆನ್ಸ್ ಬಾಂಡ್ಸ್ ಎಲ್ಲ, ದಟ್ ಇನ್ಕಮ್ ಆದಾಯ ಏನ್ ಬರುತ್ತೆ ಅದು ಇಂಟ್ರೆಸ್ಟ್ ಮೂಲಕ, ಅದನ್ನ ನಾವು ದೇಶ ಸೇವೆಗೆ ಯೂಸ್ ಮಾಡ್ತೀವಿ. ರೋಡ್ಸ್ ಆಗಿರ್ಬೋದು, ನಾವು ಡ್ಯಾಮ್ಸ್ ಆಗಿರ್ಬೋದು, ಆ ತರದ್ದು ಯಾವ್ದು ಯೂಸ್ ಆಗುತ್ತೋ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು
ದೇಶದ ಇನ್ಫ್ರಾಸ್ಟ್ರಕ್ಚರ್ಗೆ ನಾವು ಬಳಸ್ಕೋತೀವಿ. ಸೊ ಅದಕ್ಕೆ ಅದು ಎಕ್ಸೆಂಪ್ಟೆಡ್ ಇನ್ಕಮ್, ನಾಟ್ ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್. ನಾಟ್ ಟ್ಯಾಕ್ಸಬಲ್ ಅಂದ್ರೆ ರೆಸಿಡೆಂಟ್ ಅಂಡ್ ಆರ್ಡಿನರಿಲಿ ರೆಸಿಡೆಂಟ್ ಅಲ್ಲಿ ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಮೂರಲ್ಲೂ ನಾಟ್ ಟ್ಯಾಕ್ಸಬಲ್. ಡಿವಿಡೆಂಡ್ ಫ್ರಮ್ ಅನ್ ಇಂಡಿಯನ್ ಕಂಪನಿ, ಡಿವಿಡೆಂಡ್ ಫ್ರಮ್ ಅನ್ ಇಂಡಿಯನ್ ಕಂಪನಿ ಏನಾಗುತ್ತೆ ನಮ್ಗೆ ಇಲ್ಲಿ, ಇಟ್ಸ್ ಅನ್ ಇಂಡಿಯನ್ ಇನ್ಕಮ್. ಇಂಡಿಯನ್ ಇನ್ಕಮ್ ಆದ್ರೆ ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್. ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್. ಯಾಕಪ್ಪ ಇದು ಟ್ಯಾಕ್ಸಬಲ್? ಸಿ, ಡಿವಿಡೆಂಟ್ ಅಂದ್ರೆ ನಮ್ಗೆ ಶೇರ್ಸ್, ನಾನು ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ ಇಂಡಿಯನ್ ಕಂಪನಿ, ಯಾವ್ದನ್ನ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಎನಿಥಿಂಗ್ ವಿಚ್ ಇಸ್ ಅನ್ ಇಂಡಿಯನ್ ಕಂಪನಿ, ಐ ಹ್ಯಾವ್ ಇನ್ವೆಸ್ಟೆಡ್ ಸಮ್ ಅಮೌಂಟ್. ಅದರಲ್ಲಿ ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ನನಗೆ ವರ್ಷ ವರ್ಷ ಡಿವಿಡೆಂಟ್ ಬರುತ್ತೆ. ಆ ಡಿವಿಡೆಂಟ್ ಏನ್ ಬರುತ್ತೆ ದಟ್ ಇಸ್ ಟ್ಯಾಕ್ಸಬಲ್. ಅದನ್ನ ನಾವೇನಂತ ಕೂಗ್ತೀವಿ, ಇಂಡಿಯನ್ ಕಂಪನಿ, ಇಟ್ ಈಸ್ ಟ್ಯಾಕ್ಸಬಲ್ ಟು ಸರ್ಟನ್ ಎಕ್ಸ್ಟೆಂಟ್. Dividend from a cooperative society. Again, cooperative society also I treat as an Indian income. Adu ashte taxable in all the three cases. Aita? Next, dividend from a foreign company received in India. Again, received in India ಆದಾಗ ಏನಾಗುತ್ತೆ, ನಾನು ಏನಂದೆ, ಯಾವ್ದನ ಒಂದು ಇಂಡಿಯಾಗೆ ದುಡ್ಡು ಬಂದ್ರೆ ಇಂಡಿಯನ್ ಇನ್ಕಮ್ ಅಂತಾನೆ ಟ್ರೀಟ್ ಮಾಡ್ತೀನಿ, ಟ್ಯಾಕ್ಸಬಲ್ ಇನ್ ಆಲ್ ದ ಕೇಸಸ್. ಫಾರಿನ್ ಇಂದ ಬಂದಿರೋದು ದುಡ್ಡು ಇಂಡಿಯಾಗೆ ಡಿವಿಡೆಂಡ್ ಇನ್ ದ ಫಾರ್ಮ್ ಆಫ್ ಶೇರ್ಸ್ ಇನ್ವೆಸ್ಟ್ ಮಾಡಿರ್ತೀನಿ ಯಾವುದೋ ಫಾರಿನ್ ಕಂಪನಿಯಲ್ಲಿ, ಅಲ್ಲಿಂದ ನನಗೆ ದುಡ್ಡು ಬರುತ್ತೆ. ಸೊ ಅದನ್ನ ನಾನು ಏನಂತ ತಗೊಳ್ತೀನಿ, ಟ್ಯಾಕ್ಸಬಲ್, ಟ್ಯಾಕ್ಸ್ ನ ಡಿಡಕ್ಟ್ ಮಾಡ್ತೀನಿ ಇನ್ ಆಲ್ ದ ತ್ರೀ ಕೇಸಸ್, ರೆಸಿಡೆಂಟ್ ಅಂಡ್ ಆರ್ಡಿನರಿಲಿ ರೆಸಿಡೆಂಟ್, ರೆಸಿಡೆಂಟ್ ಬಟ್ ನಾಟ್ ಆರ್ಡಿನರಿಲಿ ರೆಸಿಡೆಂಟ್, ನಾನ್ ರೆಸಿಡೆಂಟ್. ಆಯ್ತಾ? ಶೇರ್ ಆಫ್ ಪ್ರಾಫಿಟ್ ಆಫ್ ಎನ್ HUF. HUF ಏನಾಗುತ್ತೆ ಅಂದ್ರೆ ನಮ್ಗೆ ಎಕ್ಸೆಂಪ್ಟೆಡ್ ಇನ್ಕಮ್. ಎಕ್ಸೆಂಪ್ಟೆಡ್ ಇನ್ಕಮ್ ಅಂತ ಹೇಳಿದ ತಕ್ಷಣ ನಾನ್ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್, ಅದು ಟ್ಯಾಕ್ಸಬಲ್ ಇಲ್ಲ, ಟ್ಯಾಕ್ಸ್ ಫ್ರೀನ ಹಾಕ್ಬೋದು, ನಾಟ್ ಟ್ಯಾಕ್ಸಬಲ್ ಅಂತ ಹಾಕ್ಬೋದು. ಸೊ ಇಟ್ ಈಸ್ ಬೇಸಿಕಲಿ ಯಾವುದು, ನಾಟ್ ಟ್ಯಾಕ್ಸಬಲ್ ಅಂತ ಹಾಕ್ಬಿಡ್ತೀನಿ. HUF ಅಂದ್ರೆ ಗೊತ್ತಲ್ಲ ನಿಮ್ಗೆ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಏನೇ ಶೇರ್ ಅಲ್ಲಿ ಪ್ರಾಫಿಟ್ ಸಿಕ್ಕಿದ್ರೆ ಅದೇನಾಗುತ್ತೆ, ಎಕ್ಸೆಂಪ್ಟೆಡ್ ಅಂತ ಟ್ರೀಟ್ ಮಾಡ್ತೀವಿ. ಇಟ್ ಈಸ್ ನಾಟ್ ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್. ಚಿಲ್ಡ್ರನ್, ಇದೇನಾಗಿದೆ ಅಂದ್ರೆ ದಿಸ್ ಇಸ್ ದ ಚಾರ್ಟ್. ಬೇಸಿಕಲಿ ದಿಸ್ ಇಸ್ ಮೋರ್ ದೆನ್ ಟು ಸ್ಟಡಿ. ಇನ್ ಕೇಸ್ ಏನಾದ್ರೂ ಡೌಟ್ ಇದ್ರೆ ನಿಮ್ಗೆ, ಆಯ್ತಾ, ನೆಕ್ಸ್ಟ್ ಕ್ಲಾಸ್ ಇಂದ ನಾನು ಪ್ರಾಬ್ಲಮ್ಸ್ ಮಾಡ್ತೀನಿ, ಎಕ್ಸಾಮಿನೇಷನ್ ಪ್ರಾಬ್ಲಮ್ ಮಾಡ್ತೀನಿ. ಇನ್ ಕೇಸ್ ಏನಾದ್ರೂ ಸಣ್ಣ ಪುಟ್ಟ ಡೌಟ್ ಇದ್ರೂ ಜಸ್ಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಸೊ ದಟ್ ಐ ಕ್ಯಾನ್ redo it or I can explain in a better form so that you will be understand. I hope so you have understood, children. Thanks a lot.